ಎಲ್ಲ ನಮ್ಮ ಆಟೋ ಚಾಲಕರಿಗೆ ಒಂದು ವಿಶೇಷವಾದಂತ ಮಾಹಿತಿ ಇದು. ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಹಾಗೆ ನೋಡಿ. ಮಾಡಲ್ ಯಾವುದು, ಎಷ್ಟು ವರ್ಷ ಆಗಿದೆ, ಯಾವ ಕಂಪ್ನಿ, ಎಲ್ಲ ನಮ್ಮ ಹಿರಿಯ ಚಾಲಕರು ತಿಳಿಸ್ಕೊಡ್ತಾರೆ. ಯಾವ ಇಸ್ವಿನಲ್ಲಿ ಓಡ್ತಾ ಇತ್ತು ಈ ಗಾಡಿ, ಇನ್ನು ಇಲ್ಲಿವರೆಗೂ ಇಟ್ಕೊಂಡಿದ್ದಾರೆ. ಈಗಲೂ ಸಹ ಇದರಲ್ಲೇ ದುಡಿಮೆ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಸಂಸಾರ ಸಾಕ್ತಾ ಇದೆ ಗಾಡಿ. ನಮ್ಮ ಬಿಗ್ ಬಾಸ್ ಓಡಿಸ್ತಾ ಇತ್ತಂತ ಗಾಡಿ, ಅದೇ ಗಾಡಿ ಅಲ್ಲ, ಅದೇ ಕಂಪ್ನಿ ಗಾಡಿ ಇದು. ಸರ್ ಬನ್ನಿ, ನಿಂತ್ಕೊಳ್ಳಿ. ಸರ್ ನಿಮ್ಮ ಹೆಸರು? ರಾಮಮೂರ್ತಿ ಅಂತ. ರಾಮಮೂರ್ತಿ ಅಂತ. ಸರ್ ಇದು ಯಾವ ಕಂಪ್ನಿ ಸರ್ ಗಾಡಿ? ಬಜಾಜ್ ಕಂಪನಿ. ಬಜಾಜ್ ಕಂಪ್ನಿ. 1988 ಇಸ್ವಿಯ ಗಾಡಿ. ಅಲ್ಲಿಂದ ಇಲ್ಲಿವರೆಗೂ ನೀವೇನು ಪರ್ಚೇಸ್ ಮಾಡಿದ್ದ ಅಥವಾ ಬೇರೆಯವ್ರ ಹತ್ರ ತಗೊಂಡ? ನಾವು ಬೇರೆಯವರು 1 ತಿಂಗಳು ತಗೊಂಡು ನಮ್ಗೆ ಮಾರ್ಬಿಟ್ರು. ಅವಾಗ ಓಕೆ, ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಮಗ್ ಮಾಡ್ಬಿಟ್ರು. ಆವಾಗಿಂದ ಇದುವರೆಗೂ ನಮ್ಮ ಕುಟುಂಬ ಸಮೇತನ ನನಗೆ ಸಾಕಿರೋ ತಾಯಿ ನೋಡಿ. ಆಟೋ ಅಂತ ಅವರು ಪ್ರೀತಿಸ್ತಾ ಇಲ್ಲ, ತಾಯಿ ಅಂತ ಪ್ರೀತಿಸ್ತವ್ರೆ. ಅಂದ್ರೆ ತಂದೆ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ, ನಾವು ದುಡಿಮೆ ಮಾಡೋಂತ ಗಾಡಿಗೂ ಸಹ ಅಷ್ಟೇ ಬೆಲೆ ಕೊಡ್ತಾರೆ. ಆಮೇಲೆ ಇದು ಸರ್, ನೀವು ತಗೊಂಡ್ರಲ್ಲ, ಅವತ್ತಿಂದ ಇವತ್ತೊಂದವರೆಗೂ ಖರ್ಚು ವೆಚ್ಚಗಳು ಯಾವ ತರ ಇದೆ? ಏನು ಖರ್ಚಿಲ್ಲ. ಅಮ್ಮಮ್ಮ ಅಂದ್ರೆ ನಾವು ತಿನ್ನೋದ್ರಲ್ಲಿ ಒಂದು 10 ರೂಪಾಯಿ ಖರ್ಚು ಮಾಡ್ತೀನಿ ಸರ್, ಅಷ್ಟೇ. ಇವತ್ತು ಕೇಳಲ್ಲ ನಮ್ಮ ತಾಯಿ. ಅದೇ ಆಯಿಲ್ ಚೇಂಜ್ ಮಾಡ್ತಾರೆ ಕೇಳಿ, ತುಂಬಾ ಕಮ್ಮಿ. 10 ರೂಪಾಯಿ ಗೇರ್ ವೈರು, 10 ರೂಪಾಯಿ ಕ್ಲಚ್ ವೈರು, ಇಂಜಿನ್ ಬಿಚ್ಚಿ ಕೆಲಸ ಮಾಡಿದ್ರೆ ಬರೀ 3,000 ರೂಪಾಯಿ. ಬಡವರಿಗೆ ಜೀವನ 100%. ಈ ನಮ್ಮ ತಾಯಿ ಇವಾಗ ಬಂದಿರೋ ತಾಯಿ ಇರೋದೆಲ್ಲ ಮಾಡ್ಕೊಳ್ತೀವಿ. ಆ ತರ ಬಂದಿರೋ ಗಾಡಿ ಇವಾಗ ಬಂದಿರೋ. ಈಗಲೂ ಪೆಟ್ರೋಲೇ. ಹೌದು, ಗ್ಯಾಸ್ ಅಲ್ಲ, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಓಕೆ. 1 ಲೀಟರ್ಗೆ 30 ಇಲ್ಲಾಂದ್ರೆ 28 ಕಿಲೋಮೀಟರ್ ಬರುತ್ತೆ ನಮ್ಮ ತಾಯಿ. 1 ಲೀಟರ್ಗೆ 28 ಕಿಲೋಮೀಟರ್. ಇನ್ನು ನಾನು ಮನಸ್ಸು ಮಾಡಿದ್ರೆ 60 ಕಿಲೋಮೀಟರ್ ತರಿಸ್ತೀನಿ ಈ ನನ್ನ ತಾಯಿನ. ಓಕೆ, ನನಗೆ ಅದು ಇಷ್ಟ ಇಲ್ಲ. ಅದು ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದ್ರೆ, ಯಾಕೆಂದ್ರೆ ನನಗೆ ಯಾರು ಇಲ್ಲಿ ಚಪ್ಪಾಳೆ ತಟ್ಟೋದು ಯಾರಿಲ್ಲ. ಚಪ್ಪಾಳೆ ತಟ್ಟೋದು ಭಗವಂತ. ತುಂಬಾ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಸರ್. ಈ ತರ ಅಲ್ಲ, ಈಗಲೂ ಸಹ ಇದ್ರಲ್ಲೇ ದುಡಿಮೆ ಮಾಡ್ಕೊಂಡು ಸಂಸಾರ ಸಾಕ್ತಾ ಇದ್ದೀರಾ? ಸಂಸಾರ ಅಂದ್ರೆ ನಾನು ನನ್ನ ಹೆಂಡತಿ ಇಬ್ಬರು ಮಾತ್ರ. ಇದು ನನ್ನ 2 ಹೆಣ್ಣು ಮಕ್ಕಳು, ಅವರಿಬ್ಬರಿಗೂ ಮದುವೆ ಮಾಡಿ ದಾರಿ ಮಾಡಿ ಅವ್ರನ್ನ ನೆಲೆಸಿದ್ದೀವಿ. ಇದೇ ಗಾಡಿನಲ್ಲಿ ಸಂಪಾದನೆ